ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನು ಇವತ್ತು ಕಡಲೆಪುರಿಯಿಂದ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ನೋಡೋಣ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಕಡಲೆಪುರಿ ಹಾಕಿದ್ವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿ ಬಂದಿದೆ. ಮಾಮೂಲಿ ಎಗ್ ಆಮ್ಲೆಟ್ ಹೇಗೆ ಮಾಡ್ತೀವೋ ಅದೇ ರೀತಿ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇಲ್ಲಿ ನಾನೊಂದು ಬೌಲ್ ಇಟ್ಕೊಂಡಿದ್ದೀನಿ. 4 ಮೊಟ್ಟೆನ ಹೊಡೆದ್ಬಿಟ್ಟು ಸೇರಿಸ್ಕೊತೀನಿ. ನಿಮಗೆ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಲ್ಲೊಂದು 3 ಮೆಂಬರ್ಸ್ಗೆ ಆಗೋಷ್ಟು ನಾನು ಎಗ್ ತಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ಇಸ್ಕರಿಂದ ಆಗಲಿ ಅಥವಾ ಒಂದು ಸ್ಪೂನಿಂದ ಸೌಟಿಂದಲ್ಲಾದ್ರೂ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬೀಟ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಹಾಗೆ ಹಾಕಿದರೆ ಮೊಟ್ಟೆ ಯೆಲ್ಲೋ ಕಲರ್ ಒಂದು ಸೈಡು, ಹಳದಿ ಒಂದು ಸೈಡ್ ಆಗೋಗುತ್ತೆ, ವೈಟ್ ಕಲರ್ ಒಂದು ಸೈಡ್ ಬಂದುಬಿಡುತ್ತೆ. ಈ ಥರ ಬೀಟ್ ಮಾಡಿ ಹಾಕೋಣದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈಗ ಸಣ್ಣ ಕಟ್ ಮಾಡ್ಕೊಂಡಿದ್ದು 2 ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಖಾರ. ನನಗಿಲ್ಲ ಹಸಿಮೆಣ್ಸಿನ್ಕಾಯಿ ಏನು ಸೇರಿಸ್ಕೊಂಡಿಲ್ಲ, ಸೊ ಹಂಗಾಗಿ ಖಾರದ ಪುಡಿ ಸೇರಿಸ್ಕೊತಿದ್ದೀನಿ. ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಅಷ್ಟು ಗರಂ ಮಸಾಲ, ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ. ಉಪ್ಪು ನೋಡಿಬಿಟ್ಟು ರುಚಿ ಇದನ್ನು ನೋಡಿ ಸೇರಿಸ್ಕೊಳ್ಳಿ. ಇದು ಎಲ್ಲ ತಿಂದು ನೋಡಿ ಉಪ್ಪು ಕಮ್ಮಿ ಆಗಿದೆ ಅಂತ ಅನ್ನೋಕ್ಕಾಗಲ್ಲ ಆಮ್ಲೆಟಲ್ಲಿ. ಸೊ ಹಂಗಾಗಿ ಅದಕ್ಕೆ ಎಷ್ಟು ಸರಿ ಹೋಗುತ್ತೋ ಅಷ್ಟು ಪ್ರಮಾಣದಲ್ಲಿ ಉಪ್ಪು ಸೇರಿಸ್ಕೊಳ್ಳಿ. ಈಗ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಕಡಲೆಪುರಿ ಸೇರಿಸ್ಕೊತಾ ಇದ್ದೀನಿ. ಕ್ಲೀನಾಗಿ ಆರಿಸಿ ಡಸ್ಟು ಏನಿಲ್ಲ, ಕ್ಲೀನಾಗಿ ಇದು ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಕಡಲೆಪುರಿಯಿಂದ ಮಾಡಿರೋ ಆಮ್ಲೆಟ್ ಅಂತ ಯಾರೂ ಹೇಳಲ್ಲ, ಅಷ್ಟು ರುಚಿಯಾಗಿ ಬಂದಿದೆ. ಈಗ ಇದನ್ನು ಒಂದು 10 ನಿಮಿಷ ನೆನೆಯೋಕೆ ಬಿಡೋಣ. ಸೈಡ್ಗೆ ಇಟ್ಟಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸೌಟಾಗಲಿ ಅಥವಾ ಸ್ಪೂನ್ ಆಗಲಿ, ನಿಮ್ಗೆ ಎಷ್ಟು ಅಗಲ ಬೇಕು ನೋಡಿ ಅಷ್ಟು ಅಗಲ ಎತ್ಕೊಳ್ಳಿ. ಅಂದರೆ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋದರೆ ಕಡಲೆಪುರಿ ಹಾಕಿದ್ರಿಂದ ಕಿತ್ತೋಗುತ್ತೆ. ಸೊ ನನಗೂ ಫಸ್ಟು 2 ಇದು ಕಿತ್ತೋಗಿದೆ. ಹಂಗಾಗಿ ನಾನು ತುಂಬ ತೆಳುವಾಗಿ ಹಾಕೋಂತ ಇಲ್ಲ, ಸ್ವಲ್ಪ ಗಟ್ಟಿಯಾಗಿ ಹಾಕೋಂತ ಇದ್ದೀನಿ. ನೋಡಿ, ಈ ರೀತಿ ಆದಮೇಲೆ ಒಂದು ಪ್ಲೇಟಿಗೆ ಸೇರಿಸ್ಕೊತೀನಿ. ತಿರುವಾಕ್ ಬೇಕಾದ್ರೆ ಹಾಕೊಳ್ಳಿ ನೀವು ಒಂದು ಸಲ. ಈಗ ಇದನ್ನು ಇನ್ನೊಂದೂ ಇದೇ ರೀತಿ ಹಾಕೊತೀನಿ. ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.